ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿ ಅವರಿಗೆ ಟೈಟ್ ಸ್ಲ್ಯಾಪ್ ಕೊಟ್ಟ ನರೇಂದ್ರ ಮೋದಿ. ಭಾರಿ ಹಿನ್ನಡೆಯಾಗಿದೆ ರಾಹುಲ್ ಗಾಂಧಿ ಅವರ ಬಿಗ್ ಅಟ್ಯಾಕ್ಗೆ. ಮತ್ತು ಬಹಳ ದೊಡ್ಡ ಮುಜುಗರ. ಭಾರತವನ್ನೇ ಟ್ರಸ್ಟ್ ಮಾಡದ ವಿರೋಧ ಪಕ್ಷ ನಾಯಕ ಅಂತ ಈಗ BJPಗೆ ಭರ್ಜರಿ ಅಸ್ತ್ರ ಸಿಕ್ಕಿದೆ. ರಾಹುಲ್ ಗಾಂಧಿ ಅವರು ಹೀಗೆ ಯಾಕೆ ಮಾಡಿದ್ರು? ಎಷ್ಟು ದೊಡ್ಡ ಮುಜುಗರಕ್ಕೆ ದಾರಿ ಮಾಡಿಕೊಂಡಿದ್ದಾರೆ. ಟ್ರಂಪ್ ವಿಷಯದಲ್ಲಿ ಟ್ರಂಪ್ ಮಾತು ನಂಬಿಕೊಂಡು ಮೋದಿ ವಿರುದ್ಧ ಮುಗಿಬಿದ್ದ ರಾಹುಲ್ಗೆ ಸೆಟ್ ಬ್ಯಾಕ್ ಆಗಿದೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಎಂದಿನಂತೆ ಟ್ರಂಪ್ ಈ ಸಲನೂ ಕೂಡ ತಮ್ಮ ಸ್ಟೈಲಲ್ಲಿ ಭಾರತದ ವಿರುದ್ಧ ಏನೋ ಒಂದು ಬಾಯ್ ಬಿಡ್ಕೊಂಡಿದ್ದಾರೆ. ಅದು ರೂಢಿಯಾಗಿಬಿಟ್ಟಿದೆ ಭಾರತಕ್ಕೆ. ಭಾರತ ಇಷ್ಟು ವರ್ಷಗಳಿಂದ ರಷ್ಯಾದಿಂದ ಆಯಿಲು ಹೆಚ್ಚೆಚ್ಚಿಗೆನೇ ಇನ್ನೂ ಜಾಸ್ತಿ ಮಾಡ್ಕೊಳ್ತಾ ಬರ್ತಾ ಇದೆ. ಖರೀದಿನ ಯುದ್ಧದ ಮಷಿನನ್ನು ಪವರ್ ಮಾಡ್ತಾ ಇದೆ. ಭಾರತಕ್ಕೂ ಅಮೆರಿಕಕ್ಕೂ ಇದೇ ವಿಚಾರದಲ್ಲಿ ಒಂದಿಷ್ಟು ಇರಿಸುಮುರುಸಾಗಿತ್ತು. ಇಷ್ಟ ಇರಲಿಲ್ಲ. ತುಂಬ ದಿನಗಳಿಂದ ಹೇಳ್ತಾ ಇದ್ವಿ, ಕೇಳಿರಲಿಲ್ಲ ಭಾರತ. ಆದರೆ ಈಗ ಕಡೆಗೂ ಮೋದಿ ಒಪ್ಕೊಂಡಿದ್ದಾರೆ ನನ್ನ ಮಾತಿಗೆ. ಸೊ ಬಿಗ್ ಸ್ಟಾಪ್, ಇದು ಫುಲ್ ಸ್ಟಾಪ್. ರಷ್ಯಾದಿಂದ ಆಯಿಲ್ ಬೈ ಮಾಡಲ್ಲ ಅಂತ ಹೇಳಿದ್ದಾರೆ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಟ್ರಂಪ್. ಅವ್ರಿಗೆ ಏನು ಅಮಾವಾಸ್ಯೆ ಹುಣ್ಣಿಮೆ ಇಲ್ಲದೇ ಇದ್ರೂ ಸ್ವಲ್ಪ ಮೂಡ್ ಸ್ವಿಂಗ್ ಆಗುತ್ತೋ ಏನು ಕಥೆ ಅನ್ನೋದು ಅರ್ಥ ಆಗಲ್ಲ. ಒಟ್ಟಿನಲ್ಲಿ ಟ್ರಂಪ್ ಸ್ಟೇಟ್ಮೆಂಟ್ಗಳಂತೂ ಆಗಾಗ ಬರ್ತಾನೆ ಇರ್ತವೆ. ಭಾರತಕ್ಕೆ ರೂಢಿಯಾಗಿದೆ. ಮತ್ತು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಅನುಭವನೂ ಇದೆ. ಟ್ರಂಪ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಮೋದಿ ಒಪ್ಕೊಂಡಿದ್ದಾರೆ ಇನ್ನು ಮುಂದೆ ರಷ್ಯಾದಿಂದ ಆಯಿಲ್ ತಗೊಳ್ಳೋದೇ ಇಲ್ಲ ಅಂತ. ಸರಿ, ರಾಹುಲ್ ಗಾಂಧಿ ಅವ್ರು ಸ್ವಲ್ಪ ವೆಯ್ಟ್ ಆದರೂ ಮಾಡಬೇಕೋ ಬೇಡವಾ? ಮೋದಿ ಹೆದರು ಬಿಟ್ಟಿದ್ದಾರೆ. ಭಾರತ ಹೆದರು ಬಿಟ್ಟಿದೆ ಅನ್ನಂಗಲ್ವಾ? ಇದು ಬರೀ ಮೋದಿ ವಿಷಯನ? ಇದು ಭಾರತದ ವಿಷಯ, ಭಾರತದ ರಾಜತಾಂತ್ರಿಕ ವಿಷಯ ಮತ್ತು ಇಡೀ ದೇಶಕ್ಕೆ ಸಂಬಂಧಪಟ್ಟ ವಿಷಯ. ಇಡೀ ದೇಶ ಅಷ್ಟೇ ಅಲ್ಲ, ಜಗತ್ತಿಗೆ ಸಂಬಂಧಪಟ್ಟಿದ್ದು. ಭಾರತ ರೈಟ್ ಟೈಮಲ್ಲಿ ರಷ್ಯಾದಿಂದ ಆಯಿಲ್ ಬೈ ಮಾಡದೇ ಇದ್ದಿದ್ರೆ ಇಡೀ ಜಗತ್ತಲ್ಲಿ ಏನಾಗ್ತಿತ್ತು? ಆಯಿಲ್ ಇನ್ಫ್ಲೇಷನ್ ಹೆಂಗಿರ್ತಿತ್ತು? ಈ ಫ್ಯೂಯಲ್ಗೆ ಸಂಬಂಧಪಟ್ಟಂತೆ ಅದನ್ನು ವಿದೇಶದಲ್ಲೇ ಹೋಗಿ ಭಾರತ ಹೇಳಿ, ನೀವೆಲ್ಲ ನಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಜೈಶಂಕರ್ ಅವ್ರು ಗುಡುಗು ಬಂದಿದ್ದು ನೆನಪಿದೆ. ಅದೇ ಪಾಶ್ಚಿಮಾತ್ಯ ರಾಷ್ಟ್ರಗಳ ವೇದಿಕೆಯಲ್ಲಿ ನಿಂತು ಯಾರು ವಿರೋಧಿಸಿದ್ರೋ ಅವರೇ ಬಾಯಿ ಬಡ್ಕೊಳ್ಬೇಕಿತ್ತು. ಸೊ ಭಾರತಕ್ಕೆ ರಿಕ್ವೈರ್ಮೆಂಟ್ ಇದೆ. ನಾವು ಓಪನ್ ಆಗಿ ಹೇಳ್ಕೊಳ್ತೀವಿ, ಇಷ್ಟು ದೊಡ್ಡ ಜನಸಂಖ್ಯೆ ಇರುವಂಥ ದೇಶಕ್ಕೆ ಮತ್ತೆ ಎಲ್ಲಿಂದ ತರೋದು? ಇವ್ರು ಬೇಡ ಅಂತಾರೆ. ಆದರೆ ನಮಗೆ ಇಷ್ಟು ಕಡಿಮೆ ದರದಲ್ಲಿ ಎಲ್ಲಿಂದ ಸಿಗತ್ತೆ? ನಮ್ಮ ದೇಶಕ್ಕೆ ಕಾಸ್ಟ್ಲಿ ಮಾಡಿಕೊಂಡು ಶಾರ್ಟೇಜ್ ಮಾಡ್ಕೊಂಡು ನಾವು ಟ್ರಂಪ್ ತಾಳಕ್ಕೆ ಕುಣಿತೀವ? ಹಾಗಾಗಿ ನಮ್ಮ ದೇಶದ ಹಿತಾಸಕ್ತಿ ನಮ್ಮದು. ಯಾರೂ ಇಲ್ಲಿ ಮಧ್ಯಪ್ರವೇಶ ಮಾಡೋ ಅಧಿಕಾರವನ್ನು ಹೊಂದಿಲ್ಲ, ಅವಶ್ಯಕತೆಯೂ ಇಲ್ಲ ಅಂತ ಭಾರತ ತಿರುಗಿಸ್ಕೊಟ್ಟಿದೆ. ನೋಡಿ, ಅಫಿಷಿಯಲ್ ಸ್ಟೇಟ್ಮೆಂಟ್ ರಿಲೀಸ್ ಆಗಿದೆ ಭಾರತ ಸರ್ಕಾರದ ಕಡೆಯಿಂದ. ನಾವು ನೋಡೋದು ನಮ್ಮ ಕನ್ಸ್ಯೂಮರ್ ಸೇಫ್ಟಿ, ನಮ್ಮ ಭಾರತದ ಜನಸಂಖ್ಯೆಗಿರೋ ರಿಕ್ವೈರ್ಮೆಂಟು ಮತ್ತು ಭಾರತ ರಷ್ಯಾದ ನಡುವೆ ಇರೋ ಟ್ರಸ್ಟು. ಅದೇ ಟೈಮಲ್ಲಿ ರಷ್ಯಾನೂ ರಿಪ್ಲೈ ಮಾಡಿದೆ. ಆದರೆ ರಾಹುಲ್ ಗಾಂಧಿಯವರು ಟ್ರಂಪ್ ಮಾತಷ್ಟೇ ಕೇಳಿಕೊಂಡು ಭಾರತದ ಉತ್ತರ ಏನು, ಭಾರತ ಏನು ಮಾಡಿದೆ ಅಸಲಿಗೆ ಅಂತ ತಿಳ್ಕೊಳ್ಳೋ ಗೋಜಿಗೂ ಹೋಗದೆ ಮೋದಿ ಹೆದರು ಬಿಟ್ಟಿದ್ದಾರೆ ಅಂತ ಟ್ವೀಟ್ ಮಾಡೇ ಬಿಡ್ತಾರೆ. ಮೋದಿ ವಿರುದ್ಧ ಪ್ರಹಾರ ಶುರು ಮಾಡೇ ಬಿಡ್ತಾರೆ. It's a war that Russia should have won in the first week, and they're going into the fourth year, and I want to see it stop. So I was not happy that India was buying oil, and he assured me today that they will not be buying oil from Russia. That's a big stop. Now I got to get China to do the same thing. ಟ್ರಂಪ್ ಈಗ ಡಿಸೈಡ್ ಮಾಡ್ತಿದ್ದಾರೆ, ಇಂಡಿಯಾ ರಷ್ಯನ್ ಆಯಿಲು ಬೈ ಮಾಡುತ್ತೋ ಇಲ್ವೋ ಅನ್ನೋದನ್ನು ಟ್ರಂಪ್ ಅನೌನ್ಸ್ ಮಾಡಕ್ಕೆ ಬಿಟ್ಟಿದ್ದೀರಾ ನೀವು ಅಂತ ಮೋದಿ ವಿರುದ್ಧ ಗುಡುಗಿದ್ದಾರೆ. ಏನು ಹೆದರು ಹೋಗಿದ್ದಾರೆ ನೋಡಿ ಮೋದಿ ಅಂತ. ನರೇಂದರ್ ಸರೆಂಡರ್, ನರೇಂದರ್ ಸರೆಂಡರ್, ಈ ಡೈಲಾಗ್ ಅಂತೂ ನೀವು ಕೇಳೇ ಇರ್ತೀರಾ. ಆಪರೇಷನ್ ಸಿಂಧೂರ, ಟ್ರಂಪ್ ಮಧ್ಯಸ್ಥಿಕೆ ಆಯಿತು, ನರೇಂದರ್ ಸರೆಂಡರ್ ಅಂದರು ಟ್ರಂಪು. ಮೋದಿ ಮಂಡಿಯೂರಿ ನಮಸ್ಕಾರ ಮಾಡಿ ಪಾಕಿಸ್ತಾನ ಜೊತೆ ಯುದ್ಧ ನಿಲ್ಲಿಸ್ಬಿಟ್ರು ಅಂತ ಹೇಳ್ತಾ ಇದ್ರು. ಅದಕ್ಕೆ ಭಾರತ ಟ್ರಂಪ್ಗೆ ಅಮೆರಿಕಾಗೆ ಯಾವ್ಯಾವ ಥರ ಉತ್ತರ ಕೊಟ್ಟಿದೆ ಅನ್ನೋದು ಗೊತ್ತು, ಸತ್ಯ. ಇದುವರೆಗೆ ನೋಡಿದಿರಿ. ಕಡೆಗೆ ರಾಹುಲ್ ಗಾಂಧಿ ಅವ್ರಿಗೆ ಚಿದಂಬರಂ ಅವರೇ ಶಾಕ್ ಕೊಟ್ಟರು. ನರೇಂದರ್ ಸರೆಂಡರ್ ಅಲ್ಲ ಇದು, ಅಸಲಿಗೆ ಮನಮೋಹನ್ ಸಿಂಗ್ ಅವರು ಅಮೆರಿಕದ ನಾಯಕರಿಂದ ಆದೇಶ ಬಂದಾಗ 26/11 ಅಟ್ಯಾಕ್ಗೆ ಪ್ರತೀಕಾರ ತಗೊಳ್ಳದೆ ಸೈನ್ಯ ನಾವು ದಾಳಿ ಮಾಡ್ತೀವಿ ಅಪ್ಪಣೆ ಕೊಡಿ ಅಂತ ಕಾಯ್ತಿದ್ದ ಸೈನ್ಯ, ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಿದ್ದ ಸೈನ್ಯವನ್ನು ಕಟ್ಟಿ ಹಾಕಿದ್ರು ಅನ್ನುವ ಅತಿ ದೊಡ್ಡ ಸೀಕ್ರೆಟನ್ನು ಸಿಡಿಸಿ ರಾಹುಲ್ ಗಾಂಧಿಯವರ ಬಾಯಿಗೆ ಬೀಗಾನೇ ಹಾಕಿಬಿಟ್ರು. ಅತಿ ದೊಡ್ಡ ಶಾಕನ್ನು ಕೊಟ್ಟರು. ಕಾಂಗ್ರೆಸ್ನ ಸೀನಿಯರ್ ಮೋಸ್ಟ್ ಲೀಡರ್, ನಾನು ಬಯಸಿದ್ದೆ ಪ್ರತೀಕಾರವನ್ನು ಮನಮೋಹನ್ ಸಿಂಗ್ ಅವ್ರಿಗೆ ಹೇಳಿದ್ದೆ, ಬಟ್ ಅವ್ರು ಬೇಡ ಅಂದ್ಬಿಟ್ರು. ಏನು ಮಾಡೋಣ, ಅಮೆರಿಕ ಹೇಳ್ತು ನಾವು ಕೇಳಿದ್ವಿ ಅಂತ ಅತಿ ದೊಡ್ಡ ಸತ್ಯ, ಕಹಿ ಸತ್ಯವನ್ನು ಸಿಡಿಸಿದ್ರು. ಅದು ಕೈಗೆ ಅತಿ ದೊಡ್ಡ ಮುಜುಗರವನ್ನು ತಂದಿಡ್ತು. ನರೇಂದರ್ ಸರೆಂಡರ್ ಹೇಳೋಕ್ಕಾಗಲಿಲ್ಲ ಮತ್ತೆ ರಾಹುಲ್ ಗಾಂಧಿ ಅವರಿಗೆ. ಈಗ
ಟ್ರಂಪ್ ಹೇಳಿದ ತಕ್ಷಣ ರಿಪೀಟ್ ಮಾಡಬೇಕಾ? ಅವತ್ತು ಡೆಡ್ ಎಕನಾಮಿ ಅಂತ ಹೇಳಿದ್ರು, ಭಾರತದ್ದು ಡೆಡ್ ಎಕನಾಮಿ ಅಂತ. ತಕ್ಷಣ ರಿಪೀಟು, ಟ್ರಂಪ್ ಹೇಳಿದ ಕರೆಕ್ಟ್ ಇದೆ ಅಂತ. ಈಗ ರಷ್ಯಾದಿಂದ ಆಯಿಲ್ ಬಾಯ್ ಮಾಡೋದು ನಿಲ್ಲಿಸೇ ಬಿಟ್ಟಿದೆ ಭಾರತ, ಮೋದಿ ಒಪ್ಕೊಂಡಿದ್ದಾರೆ ಅಂತ ಟ್ರಂಪ್ ಘೋಷಣೆ. ರಾಹುಲ್ ಗಾಂಧಿ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಮೋದಿಗೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ಕೊಳ್ತಾರೆ. ಭಾರತ ಯಾವನ್ ಹೇಳಿದ್ದು ಇದನ್ನು? ಟ್ರಂಪ್ ಹೇಳಿದ್ರೆ ನಾವು ಯಾಕೆ ಕೇಳೋಣ? ನಾವು ಬೈ ಮಾಡ್ತಿದ್ದೀವಿ, ಕಂಟಿನ್ಯೂ ಆಗ್ತಿದೆ. ರಷ್ಯಾ ನಮಗೆ ಇನ್ನಷ್ಟು ಆಫರ್ಗಳನ್ನು ಕೊಡ್ತಾ ಇದೆ. ಈ ಟ್ಯಾರಿಫು ಪೆನಾಲ್ಟಿ ಅಂತ ಬಿತ್ತಲ್ವಾ ಭಾರತ ಮೇಲೆ, ಭಾರತ ಹೆದರ್ಕೊಳ್ತಾ ಭಾರತ ಸೆಡ್ಡು ಹೊಡಿತು ಅಮೇರಿಕಾಗೆ, ನೀವು ಬರಲ್ವಾ ನಮ್ಮ ಜೊತೆಗೆ, ಚೆನ್ನಾಗಿರೋಕ್ಕೆ ಇಷ್ಟ ಇಲ್ವಾ? ನಾವು ಸಣ್ಣ ಸಣ್ಣ ಪಾರ್ಟ್ನರ್ಸ್ನ ಜಾಸ್ತಿ ಜನರನ್ನು ಸೇರಿಸ್ಕೊಳ್ತೀವಿ, ಒಬ್ಬ ದೊಡ್ಡ ಪಾರ್ಟ್ನರ್ಗೆ ಈಕ್ವಲ್ ಆಗದಿದ್ರು ಸುಮಾರಾಗಲು ಮ್ಯಾಚ್ ಮಾಡ್ತೀವಿ ಬಿಡಿ ಅಂತ ನಮ್ಮ ದಾರಿ ನಾವು ನೋಡ್ಕೊಂಡಿದ್ದಾಯಿತು, ಸೆಡ್ ಹೊಡೆದಿದ್ದಾಯಿತು. ರಷ್ಯಾ ಜೊತೆಗೆ ಇನ್ನೂ ಜಾಸ್ತಿ ಮಾಡ್ಕೊಂಡಿದ್ದಾಯಿತು ವ್ಯಾಪಾರ ವಹಿವಾಟು. ಅವ್ರು ನಮಗೂ ಅವಕಾಶ ಮಾಡಿಕೊಟ್ರು. ನಿಮ್ಮದು ಏನು ಟ್ರೇಡ್ ಡಿಫಿಸಿಟ್ ಇದೆ ಪಾಪ, ನೀವಷ್ಟೇ ಬೈ ಮಾಡ್ತಿದ್ದೀರಿ, ನಮ್ಮ ಮಾರ್ಕೆಟಲ್ಲೂ ನಿಮಗೆ ಜಾಗ ಕೊಡ್ತೀವಿ, ಬನ್ನಿ ನಮ್ಮ ಮಾರ್ಕೆಟ್ಗೆ ವೆಲ್ಕಮ್ ಅಂತ ಓಪನ್ ಮಾಡ್ತು, ಆಫರ್ಗಳನ್ನು ಕೊಡ್ತು. ಸೊ ನಮಗೆ ಎರಡೂ ಕಡೆಯಿಂದನೂ ಲಾಭ ಆಯಿತು. ಸೊ ಇಷ್ಟೆಲ್ಲ ನಡೀತಿರುವಾಗ ಅಮೆರಿಕಾ ಬಾಯಿಗೆ ಬಂದಂಗೆ ಹೇಳಿಬಿಟ್ರೆ ನಮಗೇನು ತೊಂದರೆ ಆಗುತ್ತೆ? ರಷ್ಯಾ ಕೂಡ ಅದನ್ನು ಹೇಳಿದೆ, ನಮ್ಮಿಬ್ಬರ ಫ್ರೆಂಡ್ಶಿಪ್ಪು ಟ್ರಸ್ಟ್ ಮೇಲೆ ನಿಂತಿರೋದು, ನಂಬಿಕೆಯ ಮೇಲೆ, ಅದೆಷ್ಟೋ ವರ್ಷಗಳಿಂದ ಕಟ್ಟಲ್ಪಟ್ಟ ಈ ಸಂಬಂಧವನ್ನು ಮುರಿಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಇದು ಅವರ ದೇಶದ ಜನರ ಹಿತಾಸಕ್ತಿಯ ಪ್ರಶ್ನೆ ಮತ್ತು ನಮ್ಮ ಎರಡು ರಾಷ್ಟ್ರಗಳ ನಡುವಿನ ನಂಬಿಕೆಯ ಪ್ರಶ್ನೆ. ಅದು ಯಾರು ಹೇಳಿದ್ರೆ ನಮಗೇನಾಗಬೇಕು ಅಂತ ಸೆಡ್ ಹೊಡಿತು. ಸೊ ಈಗ ದೇಶವನ್ನು ನಂಬದ ಬೇರೆ ದೇಶಗಳ ಮಾತಿಗೆ ಕುಣಿಯುವ ರಾಹುಲ್ ಗಾಂಧಿಗೆ ಧಿಕ್ಕಾರ ಅಂತ ಬಿಜೆಪಿಯವರು ಮುಗಿಬಿದ್ದಿದ್ದಾರೆ. ಯಾಕೆ ಇವ್ರಿಗೆ ನಮ್ಮ ದೇಶದ ಮೇಲೆ ನಂಬಿಕೆ ಗೌರವ ಎರಡೂ ಇಲ್ಲ? ವಿದೇಶದಲ್ಲಿ ಹೋಗಿ ಭಾರತ ಬೈತಾರೆ, ಇಲ್ಲ ವಿದೇಶ ಹೇಳಿದ್ ಕೇಳ್ಕೊಂಡು ಭಾರತಕ್ಕೆ ಬೈತಾರೆ. ಏನು ಇವ್ರ ಕಥೆ? ರಾಹುಲ್ ಗಾಂಧಿಯವರೇ ಶೇಮ್ ಶೇಮ್ ಅಂತ ಬಿಜೆಪಿ ಈಗ ಮುಗಿಬಿದ್ದಿದೆ. ಅತ್ಲಾಗೆ ಅಲ್ಲಿ ಟ್ರಂಪ್ ಅಮೆರಿಕದ ಮೂಡ್ ಅಷ್ಟು ಬೇಗ ಚೇಂಜು ಆಗಿಬಿಟ್ಟಿದೆ ನೋಡಿ. ಅಲ್ಲಿ ಹಂಗಂತಾರೆ, ಭಾರತ ಚೀನಾವನ್ನು ಮಣಿಸೋ ನಿಟ್ಟಿನಲ್ಲಿ ನಮಗೆ ಬೇಕು, ಭಾರತ ಸಪ್ಲೈ ಚೈನನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಮಗೆ ಖಂಡಿತ ಬೇಕು ಅಂತ ಮತ್ತೆ ಅಲ್ಲಿನ ಸ್ಟೇಟ್ಮೆಂಟ್ ಬಂದೇ ಬಿಟ್ಟಿದೆ. ಅವ್ರಿಗೆ ಒಂದೊಂದು ಕ್ಷಣಕ್ಕೊಂದ್ಸಲ ತಲೆ ಚೇಂಜ್ ಆಗ್ತಿರುತ್ತೆ ಅಮೆರಿಕ. ಅವ್ರ ಮಾತನ್ನು ಅವರೇ ನಂಬಲ್ಲ, ಇನ್ನು ಇವ್ರು ನಂಬಿ ಕೆಟ್ಟಂಗಾಗಿದೆ ಈಗ ಪರಿಸ್ಥಿತಿ. ಸೊ ರಾಹುಲ್ ಗಾಂಧಿ ಅವರಿಗೆ ಬಿಗ್ ಸೆಟ್ ಬ್ಯಾಕ್ ಆಗಿದೆ. ಭಾರತದ ನಿರ್ಧಾರವನ್ನು ತಿಳಿದುಕೊಳ್ಳದೆ ಈ ರೀತಿ ಅಟ್ಯಾಕ್ ಮಾಡಿ, ಟ್ರಂಪ್ಗಂತೂ ಇದು ಪಾಪ ಅವರ ಅಭ್ಯಾಸ. ಅದು ಟ್ರಂಪ್ ಅಂತಲ್ಲ, ಅಮೆರಿಕದ್ದೇ ಅಭ್ಯಾಸ. ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡೋದು, ನಾವು ಕೊಟ್ಟ ಮೇಲೆ ಚೇಂಜ್ ಆದರೂ ಆಗಬಹುದು ನೋಡೋಣ, ಹೆದರ್ಕೊಂಡು ತಲೆ ಬಗ್ಗಿಸ್ಬಿಟ್ರೆ ಅಂತ ಕಲ್ಲು ಹಾಕ್ತಾ ಇರ್ತಾರೆ ಅವರು. ಆದರೆ ಭಾರತಕ್ಕೆ ಆ ಫಾರ್ಮುಲಾ ನಡೆಯಲ್ಲ ಅದು ಅನ್ನೋದು ಅವ್ರಿಗೆ ಗೊತ್ತಾದ ಮೇಲೂ, ಫೇಲ್ ಆದ್ಮೇಲೂ ಮತ್ತೆ ಟ್ರೈ ಮಾಡಿ ಕೈ ಸುಟ್ಕೊಳ್ತಿದ್ದಾರೆ. ಸದ್ಯದಲ್ಲೇ ಅವ್ರಿಗೆ ಅರ್ಥ ಆಗಬಹುದು ಭಾರತದ ಪವರ್ ಏನು ಅಂತ. ಅರ್ಥ ಆದರೂ ನಾಟಕ ಮಾಡೋರು ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಭಾರತ ತನ್ನ ನಡೆಯಲ್ಲಿ ವೆರಿ ಕ್ಲಿಯರ್ ಆಗಿದೆ, ಕ್ಲಾರಿಟಿ ಇಟ್ಕೊಂಡೇ ಹೆಜ್ಜೆ ಹಾಕ್ತಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು. ಅದಕ್ಕೆ ಇವತ್ತು ಭಾರತದ ಆರ್ಥಿಕ ಪ್ರಗತಿಯ ವೇಗಕ್ಕೆ ಯಾರೂ ಕೂಡ ಅಡೆತಡೆ ಆಗೋಕ್ಕೆ ಸಾಧ್ಯ ಆಗ್ತಿಲ್ಲ. ಜಾಗತಿಕ ಎಲ್ಲ ಏಜೆನ್ಸಿಗಳು, ರೇಟಿಂಗ್ ಏಜೆನ್ಸಿಗಳು ಭಾರತದ ಆರ್ಥಿಕ ಬೆಳವಣಿಗೆಯ ದರವನ್ನು ಮತ್ತೆ ರಿವೈಸ್ ಮಾಡಿ ಇನ್ನೂ ಚೆನ್ನಾಗಾಗತ್ತೆ ಅಂತಾನೆ ನಂಬರನ್ನು, ರೇಟಿಂಗನ್ನು ಕೊಡ್ತಾ ಇರೋದು. ಇನ್ವೆಸ್ಟ್ಮೆಂಟ್ ಕೂಡ ಅದೇ ರೀತಿಯಲ್ಲಿ ಭಾರತದತ್ತ ಆಕರ್ಷಿತಗೊಳ್ತಿರೋದು. ಗೂಗಲ್ AI ಹಬ್ ಅದಕ್ಕೆ ಮತ್ತೊಂದು ಸಾಕ್ಷಿ ಅನ್ಬಹುದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.